ಸ್ನೇಹಿತರೆ, ಅದೇನೋ ಅಂತಾರಲ್ಲ, ಕೆಟ್ಟವರ ಸಹವಾಸ ಮಾಡಿದ್ರೆ ಜೀವನ ಪೂರ್ತಿ ಕಷ್ಟ ಅನುಭವಿಸಬೇಕಾಗುತ್ತೆ ಅಂತ ಹಂಗಾಗಿದೆ ಸದ್ಯಕ್ಕೆ ನಮ್ಮ ಕನ್ನಡದ ಒಂದು ಕಾಲದ ಸ್ಟಾರ್ ಹೀರೋಯಿನ್ ರಕ್ಷಿತಾ ಪರಿಸ್ಥಿತಿ. ಕಾರಣ, ರಕ್ಷಿತಾ 20 ವರ್ಷಗಳ ಹಿಂದೆ ಬಿಸಿ ಹೀರೋಯಿನ್. ಕನ್ನಡದ ಮತ್ತು ತೆಲುಗಿನ ಎಲ್ಲಾ ಭಾಷೆಯ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ಹೆಸರು ಮಾಡಿ ಆಮೇಲೆ ಅವಕಾಶ ಕಡಿಮೆ ಆಯ್ತು, ಮೈ ದಪ್ಪ ಆಯ್ತು ಅಂತ ಡೈರೆಕ್ಟರ್ ಪ್ರೇಮ್ನ ಮದುವೆ ಆಗಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಆದ್ರು. ಮದುವೆ ಆದ ಮೇಲಾದ್ರೂ ನೆಮ್ಮದಿಯಾಗಿದ್ರ ಅಂದ್ರೆ ಇಲ್ಲ, ಆರೋಗ್ಯ ಹಾಳಾಯ್ತು, ಮೈ ವಿಪರೀತ ದಪ್ಪ ಆಯ್ತು. ಇನ್ನಿಕೆ ಗಂಡ ಪ್ರೇಮ್ದು ಒಂದಲ್ಲ ಒಂದು ಎಡವಟ್ಟುಗಳು ಇದ್ದೇ ಇರ್ತವೆ. ಸದ್ಯಕ್ಕೆ ಈತ ನಿರ್ದೇಶಿಸಿ ಧ್ರುವ ಸರ್ಜಾ ಹೀರೋ ಆಗಿ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್ ಅಂತ ದೊಡ್ಡ ದೊಡ್ಡ ಸ್ಟಾರ್ಗಳು ಆಕ್ಟ್ ಮಾಡಿರುವ ಪ್ರೇಮ್ ನಿರ್ದೇಶನ ಮಾಡಿರುವ ಆ ಕೆಡಿ ಸಿನಿಮಾದ ಹಾಡೊಂದು ರಿಲೀಸ್ ಆಗಿ ಅದರಲ್ಲಿ ಬರೀ ಅಶ್ಲೀಲ ಅಸಹ್ಯದ ಪದಗಳೇ ಇದೆ ಅಂತ ಆ ಹಾಡಿಗೆ ಜನ ಎಲ್ಲ ದೇಶಾದ್ಯಂತ ಬಾಯಿಗೆ ಬಂದ ಹಾಗೆ ಬೈದು ಆ ಹಾಡನ್ನು ಹಾಡಿರುವ ಮಂಗ್ಲಿ ಮತ್ತು ನಿರ್ದೇಶನ ಮಾಡಿರುವ ಪ್ರೇಮ್ ಇಬ್ಬರ ಮೇಲೆ ದೇಶಾದ್ಯಂತ ಇರುವ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಆಗಿ ಇನ್ನು ಈ ಸಿನಿಮಾದ ಹಿಂದಿ ಹಾಡನ್ನ ಯೂಟ್ಯೂಬ್ ಇಂದನೇ ಡಿಲೀಟ್ ಮಾಡಿಸಿ ಭಾರತೀಯ ಸಂಸ್ಕೃತಿ ಹಾಡಿಂದ ಹಾಳಾಗ್ತಿದೆ ಅಂತ ಮುಂಬೈಗೆ ಸೇರಿದ ಫೇಮಸ್ ಲಾಯರ್ ವಿನೀತ್ ಜಿಂದಾಲ್ ಈ ಹಾಡು ಹಾಡಿರುವ ಮಂಗ್ಲಿ ಮತ್ತು ಪ್ರೇಮ್ ಮೇಲೆ ಕೇಸ್ ಹಾಕಿದ್ದಾರೆ. ಇಷ್ಟೇ ಅಲ್ಲ, ಕೇಂದ್ರ ಸರ್ಕಾರನೇ ಈ ಹಾಡನ್ನ ಬ್ಯಾನ್ ಕೂಡ ಮಾಡಿದ್ರಿಂದ ಪ್ರೇಮ್ನ ಈ ಪರಿಸ್ಥಿತಿ ನೋಡಿ ಅವರ ಹೆಂಡತಿ ರಕ್ಷಿತಾಗೆ ತುಂಬಾ ಬೇಜಾರಾಗಿ, ನನ್ನ ಗಂಡನ್ನ ಯಾಕೆಲ್ಲ ಬೈತೀರಾ, ಆತ ತೆಗೆದ ಇತ್ತೀಚಿನ ಕೆಲವು ಸಿನಿಮಾಗಳು ಸೋತಿರ್ಬೋದು, ಆದ್ರೆ ಆತ ಕೆಟ್ಟ ನಿರ್ದೇಶಕ ಅಂದ್ರೆ ನಾನು ಒಪ್ಪುವುದಿಲ್ಲ. ಸಿನಿಮಾದಲ್ಲಿ ಒಂದು ಸಾರಿ ಹಾಡು ನೋಡಿ ಆಮೇಲೆ ಮಾತಾಡಿ. ರವಿಚಂದ್ರನ್ ಸಿನಿಮಾಗಳಲ್ಲಿ ಇದಕ್ಕಿಂತಾನು ರೊಮ್ಯಾಂಟಿಕ್ ಆಗಿ ಆಟ ಆಗಿ ಹಾಡುಗಳು ಇರುತ್ತವೆ, ಆಗ ಮಾತ್ರ ಎಂಜಾಯ್ ಮಾಡ್ತೀರಾ. ನನ್ನ ಗಂಡ ಮಾಡಿದ್ರೆ ತಪ್ಪು ಅಂತ ಅಂತೀರಾ ಅಂತ ತನ್ನ ಗಂಡ ಮಾಡಿದ್ದೆ ಸರಿ ಅಂತ ವಾದಿಸುತ್ತಾ ಜನರಿಗೆ ಬೈಯಲು ಆರಂಭಿಸಿದ್ದಾರೆ. ಹಾಗಾದ್ರೆ ಪ್ರೇಮ್ ತಪ್ಪೇ ಮಾಡಿಲ್ವಾ? ರಕ್ಷಿತಾ ಇಷ್ಟೆಲ್ಲ ಆದ್ರೂ ತನ್ನ ಗಂಡ ಮಾಡಿದ್ದೆ ಸರಿ ಅಂತ ವಾದಿಸಲು ಕಾರಣ ಏನು ಅಂತ ನೋಡಿದ್ದೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ರಕ್ಷಿತಾ ಜೀವನ ಹಾಳಾಗಿ ಸಿನಿಮಾಗಳ ಸವಾಸನೆ ಬೇಡ ಅಂತ ಪ್ರೇಮ್ನ ಮದುವೆ ಆಗಲು ಕಾರಣ ಏನು? ದರ್ಶನ್ ಮತ್ತು ಸುದೀಪ್ ನಡುವೆ ಜಗಳ ಆಗಿ ಅವರಿಬ್ರು ಬೇರೆ ಆಗಲು ರಕ್ಷಿತಾನೇ ಕಾರಣನ? ಕನ್ನಡದ ಪ್ರಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಮತ್ತು ರಕ್ಷಿತಾ ನಡುವೆ ಆ ರಾತ್ರಿ ನಡೆದಿದ್ದಾದ್ರೂ ಏನು? ಆದಿತ್ಯ ಮತ್ತು ರಕ್ಷಿತಾ ಸಂಬಂಧ ಮುರಿದು ಬೀಳಲು ಕಾರಣ ಏನು? ರಕ್ಷಿತಾನ ಜಿ ಟಿವಿ ಕನ್ನಡ ಚಾನೆಲ್ ತನ್ನ ಎಲ್ಲಾ ಶೋಗಳಿಂದ ದೂರ ಇಟ್ಟಿದ್ದಾದ್ರೂ ಯಾಕೆ? ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ರಿಲೀಸ್ ಆಗಲ್ವಾ ಎಂಬ ಎಲ್ಲ ಕುತೂಹಲದಾಯಕ ಆಸಕ್ತಿ ಭರಿತ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ರಕ್ಷಿತಾ ಅಲಿಯಾಸ್ ಶ್ವೇತಾ ಹುಟ್ಟಿದ್ದು 1984 ಇಸ್ವಿ ಮಾರ್ಚ್ 31ನೇ ತಾರೀಕು ಬೆಂಗಳೂರಿನಲ್ಲಿ. ತಂದೆ ಬಿಸಿ ಗೌರಿಶಂಕರ್, ತಾಯಿ ಮಮತಾ ರಾವ್. ಇನ್ನು ರಕ್ಷಿತಾಗೆ ರಾಣಾ ಎಂಬ ತಮ್ಮ ಕೂಡ ಇದ್ದಾನೆ. ಈ ರಕ್ಷಿತಾ ತಂದೆ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪನಿಯಲ್ಲಿ ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಕ್ಯಾಮರಾಮನ್ ಆಗಿ ಕೆಲಸ ಮಾಡುತ್ತಾ ಕೆಲವೇ ದಿನಕ್ಕೆ ಒಬ್ಬ ಪ್ರಸಿದ್ಧ ಸ್ಟಾರ್ ಕ್ಯಾಮರಾಮನ್ ಆಗಿ ಬೆಳೆದ್ರು. ಇದು ಹೀಗೆ ಇದ್ರೆ 1982ನೇ ಇಸ್ವಿಯಲ್ಲಿ ರಾಜ್ಕುಮಾರ್ ಹೀರೋ ಆಗಿ ಸರಿತಾ ಹೀರೋಯಿನ್ ಆಗಿ ನಟಿಸಿದ್ದ ಹೊಸ ಬೆಳಕು ಎಂಬ ಸಿನಿಮಾ ಒಂದು ಆರಂಭವಾಗಿ ಆ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಪಾತ್ರ ಮಾಡೋಕೊಬ್ಳು ಹೊಸ ಹುಡುಗಿ ಬೇಕು ಅಂತ ಮುಂಬೈನಲ್ಲಿ ಹುಟ್ಟು ಬೆಳೆದು ಕನ್ನಡ ಭಾಷೆನೇ ಬರದೇ ಇದ್ದ ಮಮತಾ ರಾವ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿ ಈಕೆಗೆ ಶೂಟಿಂಗ್ ಸಮಯದಲ್ಲಿ ಆ ಸಿನಿಮಾಗೆ ಡೈಲಾಗ್ ಹೇಳೋಕೆ ಸರಿಯಾಗಿ ಕನ್ನಡ ಭಾಷೆನೇ ಬರದೇ ಇದ್ದಿದ್ರಿಂದ ಇವಳನ್ನ ಟ್ರೈನ್ ಮಾಡಬೇಕು ಅಂತೇಳಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಲ್ಲಾ ಭಾಷೆಗಳ ಮೇಲೆ ಇಡ್ತಾ ಇದ್ದಂತಹ ಕ್ಯಾಮ್ರಾಮ್ಯಾನ್ ಗೌರಿ ಶಂಕರ್ನ ಇವಳಿಗೆ ಟ್ರೈನರ್ ಆಗಿ ಸೆಲೆಕ್ಟ್ ಮಾಡಿ ಆ ಹೊಸ ಹುಡುಗಿಗೆ ಸರಿಯಾಗಿ ಕನ್ನಡ ಹೇಳ್ಕೊಡಿ ಅಂತ ಹೇಳಿ ಕಳಿಸಿದ್ರು. ಇನ್ನು ಈ ರೀತಿ ಈ ಮಮತಾ ರಾವ್ಗೆ ಕನ್ನಡ ಹೇಳ್ಕೊಡ್ತಾನೆ ಈ ಹೊಸ ಬೆಳಕು ಸಿನಿಮಾದ ಶೂಟಿಂಗ್ ಮುಗಿಯೋಷ್ಟರಲ್ಲಿ ಇವರಿಬ್ಬರ ಮಧ್ಯ ಒಳ್ಳೆ ಸ್ನೇಹವಾಗಿ ನಂತರ ಅದು ಪ್ರೀತಿಯಾಗಿ ಮತ್ತು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅವಕಾಶ ಬೇಕು ಅಂದ್ರೆ ಆಗಿನ ಕಾಲದ ಎಲ್ಲ ಹೀರೋ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಹೇಳಿದಾಗೆಲ್ಲ ಕೇಳ್ಕೊಂಡು ಅವ್ರ ಜೊತೆ ಕ್ಲೋಸ್ ಆಗಿ ಇರಬೇಕಾಗಿದ್ದರಿಂದ ಈ ಮಮತಾ ರಾವ್ಗೆ ಬೇಜಾರಾಗಿ ಮತ್ತೆ ಈಕೆ ಆಕ್ಟಿಂಗ್ ಕೂಡ ಸಿನಿಮಾಗಳಲ್ಲಿ ಅಷ್ಟಕ್ಕಷ್ಟೇ ಇದ್ದದ್ರಿಂದ ನಂತರ ಯಾವ ಸಿನಿಮಾದಲ್ಲೂ ಇವಳಿಗೆ ಅವಕಾಶ ಕೂಡ ಸಿಗದೆ ಹೊಸ ಬೆಳಕು ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಈಕೆ ಕನ್ನಡ ಹೇಳ್ಕೊಡ್ತಿದ್ದಂತಹ ಕ್ಯಾಮ್ರಾಮ್ಯಾನ್ ಗೌರಿ ಶಂಕರ್ಗೆ ಹತ್ರ ಆಗಿ ಅವರನ್ನೇ ತುಂಬಾ ಗಾಢವಾಗಿ ಪ್ರೀತಿಸಿ ಇಬ್ರು ತಮ್ಮ ತಮ್ಮ ಕುಟುಂಬದವರಿಗೆ ಈ ವಿಷಯನ ಹೇಳಿದಾಗ ಅವರ ಕುಟುಂಬಸ್ಥರು ಮಾತ್ರ ಇವರಿಬ್ಬರ ಮದುವೆಗೆ ಒಪ್ಪಿಕೊಳ್ಳದೆ ಇದ್ದುದರಿಂದ ಬೇರೆ ದಾರಿನೇ ಇಲ್ಲದೆ 1983ನೇ ಇಸ್ವಿಯಲ್ಲಿ ಯಾರಿಗೂ ಹೇಳದೆ ಸೀಕ್ರೆಟ್ ಆಗಿ ಮದುವೆ ಮಾಡಿಕೊಂಡು ಒಂದಾದ್ರು. ಮದುವೆ ಏನೋ ಆಯ್ತು, ಆದ್ರೆ ಗೌರಿ ಶಂಕರ್ಗೆ ಸಿನಿಮಾದಲ್ಲಿ ಕ್ಯಾಮರಾಮನ್ ಆಗಿ ಬಂದಿದ್ದ ಯಶಸ್ಸಿನ ಜೊತೆನೆ ವಿಪರೀತವಾಗಿದ್ದಂತಹ ಕುಡಿತದ ಕೆಟ್ಟ ಚಟಗಳು ಅಭ್ಯಾಸಗಳು ಇದ್ದು ತುಂಬಾನೇ ಡ್ರಿಂಕ್ಸ್ ಮಾಡೋಕೆ ಶುರು ಮಾಡಿಕೊಂಡು ಕುಡಿತದ ಚಟಕ್ಕೆ ಅಡಿಕ್ಟ್ ಆಗಿ ಡ್ರಿಂಕ್ಸ್ ಮಾಡದೆ ಇರೋಕೆ ಆಗಲ್ವೇನೋ ಎಂಬ ಹಂತಕ್ಕೆ ಬಂದ್ಬಿಟ್ರು. ಇನ್ನ ಆ ಸಮಯದಲ್ಲಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 1984ನೇ ಇಸ್ವಿಯಲ್ಲಿ ಶ್ವೇತಾ ಅಲಿಯಾಸ್ ರಕ್ಷಿತಾ ಹುಟ್ಟಿದ್ಲು. ಈ ರೀತಿ ಮಗು ಹುಟ್ಟಿದ ನಂತರ ಆದ್ರೂ ನನ್ನ ಗಂಡ ಆ ಮಗುವಿನ ಮೇಲಿನ ಪ್ರೀತಿಯಿಂದನಾದ್ರೂ
ಜವಾಬ್ದಾರಿ ಅರಿವಾಗಿ ಕುಡಿಯೋದು ಬಿಟ್ಬಿಡ್ತಾನೆ ಅಂತ ಮಮತಾ ರಾವ್ ಅಂದ್ಕೊಂಡ್ರು. ಆದ್ರೆ ಅವರ ಊಹೆ ಸುಳ್ಳಾಗಿ ಈ ಗೌರಿಶಂಕರ್ ತನ್ನ ಚಟಗಳನ್ನ ಇನ್ನೂ ಜಾಸ್ತಿ ಮಾಡಿದ್ರಿಂದ ಗೌರಿಶಂಕರ್ಗೆ ಸಿನಿಮಾದಲ್ಲಿ ಕ್ಯಾಮರಾಮನ್ ಆಗಿ ಅವಕಾಶಗಳು ಸಿಗೋದೇ ನಿಂತೋಗಿ ಇವರ ಕುಟುಂಬ ಆರ್ಥಿಕವಾಗಿ ಬಹಳನೇ ಸಮಸ್ಯೆಗಳಿಗೆ ತುತ್ತಾಗಿ, ಜೊತೆಗೆ ಇವರಿಬ್ಬರ ಮಧ್ಯ ಇದೇ ವಿಷಯವಾಗಿ ವಿಪರೀತವಾಗಿ ಜಗಳವಾಗಿ ನಂತರ ಈ ವಿಷಯ ಡಾಕ್ಟರ್ ರಾಜ್ಕುಮಾರ್ ಅವರ ತನಕ ಹೋಗಿ ಇವರಿಬ್ಬರನ್ನ ಕರೆದು ಬುದ್ಧಿ ಹೇಳಿ ಇವರಿಬ್ಬರನ್ನ ಮತ್ತೆ ಸೇರಿಸಿದ್ರು. ಆದ್ರೆ ಇಷ್ಟೆಲ್ಲ ಆದ್ರೂ ಗೌರಿಶಂಕರ್ಗೆ ಮಾತ್ರ ಬುದ್ಧಿನೇ ಬರ್ದೆ ಆತ ಮತ್ತೆ ತನ್ನ ಹೆಂಡತಿ ಜೊತೆ ಜಗಳ ಆಡುತ್ತಾ ಡ್ರಿಂಕ್ಸ್ ಮಾಡಲು ಆರಂಭಿಸಿದ್ರಿಂದ ಇವನ ಈ ನಡವಳಿಕೆಯಿಂದ ಮಮತಾ ರಾವ್ಗೆ ತುಂಬಾನೇ ಬೇಜಾರಾಗಿ ಇವನ ಸವಾಸನೆ ಬೇಡ ಅಂತ ಡಿಸೈಡ್ ಆಗಿ ತನ್ನ ಮಗಳು ರಕ್ಷಿತಾನ ಕರ್ತ್ಕೊಂಡು ಪರ್ಮನೆಂಟ್ ಆಗಿ ಗೌರಿಶಂಕರ್ ಇಂದ ದೂರ ಆಗಿ ಮತ್ತೆ ಬಾಂಬೆಗೆ ಹೊರಟೋದ್ರು. ಈ ರೀತಿ ಹೆಂಡತಿ ಮತ್ತು ಮಗಳು ದೂರ ಆದ್ಮೇಲೆ ಮತ್ತೆ ಗೌರಿಶಂಕರ್ ಒಂಟಿಯಾಗಿ ಈತನಿಗೆ ಕುಡಿತದ ಚಟದಿಂದ ಕಾಯಿಲೆಗಳು ಬಂದು ಮಂಚ ಹಿಡಿದ್ರು. ಇದೇ ಸಮಯದಲ್ಲಿ ಒಂಟಿಯಾಗಿ ಮಗಳ ಜೊತೆ ಇದ್ದ ಮಮತಾ ರಾವ್ಗೆ ಬಿಸ್ನೆಸ್ ಮ್ಯಾನ್ ಆಗಿದ್ದ ರಾಜಶೇಖರ್ ಅವರ ಜೊತೆ ಒಳ್ಳೆ ಪರಿಚಯ ಆಗಿ ಆ ಪರಿಚಯ ನಂತರ ಸ್ವಲ್ಪ ನಿಧಾನವಾಗಿ ಪ್ರೀತಿಯಾಗಿ ಇವರಿಬ್ಬರು ಮದುವೆ ಆಗ್ಬೇಕು ಅಂತ ಅಂದ್ಕೊಂಡ್ರು. ಇದರಿಂದ ಮಮತಾ ರಾವ್ ಗೌರಿಶಂಕರ್ಗೆ 1987ನೇ ಇಸ್ವಿಯಲ್ಲಿ ಡೈವರ್ಸ್ ಕೊಟ್ಟು 1989ರಲ್ಲಿ ರಾಜಶೇಖರ್ ರಾವ್ನ ಮದುವೆ ಮಾಡಿಕೊಂಡು ಸೆಟಲ್ ಆದ್ರು. ಇದರಿಂದ ನಂತರ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಅಭಿಷೇಕ್ ರಾವ್ ಅಲಿಯಾಸ್ ರಾಣಾ ಎಂಬ ಒಂದು ಗಂಡು ಮಗುವೊಂದು ಜನಿಸಿತು. ಇನ್ನು ರಕ್ಷಿತಾ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಬಾಂಬೆಯಲ್ಲಿನ ಪಬ್ಲಿಕ್ ಸ್ಕೂಲ್ ನಲ್ಲಿ ಓದಿದ್ರು. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ರಕ್ಷಿತಾಗೆ ಚಿಕ್ಕ ವಯಸ್ಸಿನಿಂದ ನಾನು ನನ್ನ ತಾಯಿ ತರಾನೇ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸಬೇಕು ಅನ್ನೋ ಆಸೆ ಬಹಳನೇ ಇತ್ತು. ಈ ಕಾರಣದಿಂದಲೇ ರಕ್ಷಿತಾನ ಡ್ಯಾನ್ಸ್ ಕ್ಲಾಸ್ಗೆ ಕೂಡ ಸೇರಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡದ ನಟ ದರ್ಶನ್ ತನ್ನ ಕಿರಿಯರ್ನ ಆರಂಭದ ದಿನಗಳಲ್ಲಿ ಇದ್ದು ಬಹಳ ಕಷ್ಟ ದಿನಗಳಿಗೆ ತುತ್ತಾಗಿ ಒಂದು ಹೊತ್ತಿನ ಊಟಕ್ಕೂ ಕೂಡ ತುಂಬಾ ಕಷ್ಟಪಡುತ್ತಿದ್ದ ಪರಿಸ್ಥಿತಿ ಅವರ ಮನೆಯಲ್ಲಿ ನಿರ್ಮಾಣ ಆಗಿ ಲೈಟ್ ಬಾಯ್ ಆಗಿ ಕೆಲಸ ಮಾಡುತ್ತಾ ರಕ್ಷಿತಾ ಅವರ ತಂದೆ ಕ್ಯಾಮ್ರಾಮನ್ ಗೌರಿಶಂಕರ್ ಅವರ ಹತ್ರ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗ್ಬೇಕು ಅಂತ ಬಹಳನೇ ಆಸಕ್ತಿ ಇಟ್ಕೊಂಡು ಅದಕ್ಕೆ ಸರಿಯಾಗಿ ದರ್ಶನ್ ತಂದೆ ಒಂದು ಕಾಲದಲ್ಲಿ ಸ್ಟಾರ್ ವಿಲನ್ ಆಗಿದ್ದು ಮತ್ತು BC ಗೌರಿಶಂಕರ್ಗೆ ಒಳ್ಳೆ ಸ್ನೇಹಿತರಾಗಿದ್ದರಿಂದ ಈ ದರ್ಶನ್ಗೆ ಕ್ಯಾಮ್ರಾಮನ್ ಆಗಿ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಡಿಸೈಡ್ ಆದ ಗೌರಿಶಂಕರ್ ದರ್ಶನ್ಗೆ ರಕ್ಷಿತಾನ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಆಗಿ ಇದೇ ವಿಷಯನ ರಕ್ಷಿತಾ ತಾಯಿ ಮಮತಾ ರಾವ್ಗೆ ಹೇಳಿದಾಗ ಆಕೆ ಮಾತ್ರ ನನ್ನ ಮಗಳನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಮತ್ತು ಹೀರೋಯಿನ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರಿಂದ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಪೂರ್ತಿಯಾಗಿ ತಿಳಿದಿದ್ದ ಗೌರಿಶಂಕರ್ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಇದರಿಂದ ಗೌರಿಶಂಕರ್ ರಕ್ಷಿತಾಗೆ ಬುದ್ಧಿ ಹೇಳುತ್ತಾ ಚೆನ್ನಾಗಿ ಓದಿ ಒಳ್ಳೆ ಜಾಬ್ಗೆ ಹೋಗು, ಬೇರೆ ಯಾರನ್ನಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದುವೆ ಆಗು, ಈ ಸಿನಿಮಾ ಇಂಡಸ್ಟ್ರಿ ಸವಾಸ ಮಾತ್ರ ಬೇಡ ಅಂತ ಎಷ್ಟೇ ಬುದ್ಧಿ ಹೇಳಿದ್ರು ರಕ್ಷಿತಾ ಮಾತ್ರ ಅದಕ್ಕೆ ಒಪ್ಪಿಕೊಳ್ಳದೆ ತನ್ನ ಹಠ ಬಿಡದೆ ತಾನು ಹೀರೋಯಿನ್ ಆಗೇ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ರಿಂದ ಗೌರಿಶಂಕರ್ಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಸಿಕ್ಕಿ ಹಾಕಿಕೊಂಡ್ರು. ಇನ್ನಿದೇ ಸಮಯದಲ್ಲಿ ದರ್ಶನ್ ಕೂಡ ತನ್ನ ಸಂಬಂಧಿಕರ ಹುಡುಗಿಯಾದ ವಿಜಯಲಕ್ಷ್ಮಿನ ಪ್ರೀತಿಸಿ ಆಕೆಯನ್ನೇ ಮದುವೆ ಆಗಿದ್ರಿಂದ ಇವರ ಮದುವೆ ವಿಷಯಕ್ಕೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಬಿತ್ತು. ಇನ್ನು ಇದೇ ಸಮಯದಲ್ಲಿ ರಕ್ಷಿತಾ ತನ್ನ ಡಿಗ್ರಿ ಸೆಕೆಂಡ್ ಇಯರ್ ಓದುತ್ತಿರಬೇಕಾದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮ ಚಿಕ್ಕ ಮಗನಾದ ಪುನೀತ್ ರಾಜ್ಕುಮಾರ್ನ ಸಿನಿಮಾದಲ್ಲಿ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಆಗಿ ಹೀರೋಯಿನ್ಗಳಿಗಾಗಿ ಸರ್ಚ್ ಮಾಡುತ್ತಾ ರಮ್ಯಾ ಎಂಬ ಹೊಸ ಹುಡುಗಿಯನ್ನ ಸೆಲೆಕ್ಟ್ ಮಾಡಿದ್ದಾರೆ ಎಂಬ ವಿಷಯನ ತಿಳಿದ ರಕ್ಷಿತಾ ತಾಯಿ ರಕ್ಷಿತಾನ ನೇರವಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮನೆಗೆ ಕರೆದುಕೊಂಡು ಹೋಗಿ ಆಕೆಯನ್ನು ಆಡಿಷನ್ ಮಾಡಿಸಿ ರಕ್ಷಿತಾ ತಂದೆ ಬೇರೆ ಅದೇ ಕಂಪನಿಯಲ್ಲಿ ತುಂಬಾ ವರ್ಷಗಳ ಕಾಲ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ರಿಂದ ಅವರು ಆಕೆಯನ್ನ ಬೇಡ ಅಂತ ಹೇಳಲಾಗದೆ ಪುನೀತ್ ಅವರ ಅಪ್ಪು ಸಿನಿಮಾದಲ್ಲಿ ರಕ್ಷಿತಾನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿ ಶ್ವೇತಾ ಅಂತ ಇದ್ದ ಅವಳ ಹೆಸರನ್ನ ರಕ್ಷಿತಾ ಅಂತ ಬದಲಾಯಿಸಿದ್ರು. ಆ ರೀತಿ ಪುರಿ ಜಗನ್ನಾಥ್ ನಿರ್ದೇಶನದಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ಇದೇ ಸಿನಿಮಾನ ಮತ್ತೆ ತೆಲುಗಿನಲ್ಲಿ ಇಡಿಯಟ್ ಅಂತ ಪ್ಲಾನ್ ಮಾಡಿ ಅದರಲ್ಲಿ ರಕ್ಷಿತಾನ ಹೀರೋಯಿನ್ ಆಗಿ ಫಿಕ್ಸ್ ಮಾಡಿದ್ರು. ಇನ್ನು ನಂತರ ತೆಲುಗಿನಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ರಕ್ಷಿತಾಗೆ ಒಂದರಿಂದ ಒಂದರಂತೆ ಅವಕಾಶಗಳು ಹುಡುಕಿಕೊಂಡು ಬಂದವು. ಆ ರೀತಿ ಇಡಿಯಟ್ ಸಿನಿಮಾ ನಂತರ ತಮಿಳಿನಲ್ಲಿ ಶಿಂಬು ಹೀರೋ ಆಗಿ ನಟಿಸಿದ್ದಂತಹ ದಮ್ ಎಂಬ ಸಿನಿಮಾದಲ್ಲೂ ಕೂಡ ರಕ್ಷಿತಾನೇ ಹೀರೋಯಿನ್ ಆಗಿ ಆಕ್ಟ್ ಮಾಡಿ ಆ ಸಿನಿಮಾ ಕೂಡ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿ ರಕ್ಷಿತಾ ಇಂಡಸ್ಟ್ರಿಗೆ ಬಂದ ಕೆಲವೇ ದಿನಕ್ಕೆ ಸ್ಟಾರ್ ಹೀರೋಯಿನ್ ಆಗಿ ಬೆಳೆದ್ಲು. ಇನ್ನು ಇದು ಹೀಗೆ ಇದ್ರೆ ಇಂಡಸ್ಟ್ರಿ ಬಗ್ಗೆ ಅಷ್ಟೊತ್ತಾಗ್ಲೇ ಸಂಪೂರ್ಣವಾಗಿ ತಿಳಿದಿದ್ದ ರಕ್ಷಿತಾ ತಾಯಿ ಕನ್ನಡ ಬಿಟ್ಟು ನೀನು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ರಕ್ಷಿತಾ ಮಾತ್ರ ತನ್ನ ತಾಯಿಯ ಮಾತನ್ನೇ ಕೇಳದೆ ಕಂಟಿನ್ಯೂಸ್ ಆಗಿ ತಮಿಳು ಮತ್ತು ತೆಲುಗು ಭಾಷೆಯ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಈ ರೀತಿ ಇದ್ದಾಗಲೇ ಇವಳಿಗೆ ಪೂರಿ ಜಗನ್ನಾಥ್ ಜೊತೆ ಒಳ್ಳೆ ಸಲಿಗೆ ಬೆಳೆದು ಇವರಿಬ್ಬರು ತುಂಬಾ ಹತ್ರ ಆಗಿದ್ರಿಂದ ರಕ್ಷಿತಾಗೆ ಪೂರಿ ಜಗನ್ನಾಥ್ ತಾನೇ ನಿರ್ದೇಶನ ಮಾಡಿದ ಶಿವಮಣಿ, ಆಂಧ್ರವಾಲಾ ಎಂಬ ಸಿನಿಮಾಗಳಲ್ಲಿ ಕೂಡ ಅವಕಾಶ ಕೊಟ್ಟು ಇನ್ನೊಂದಷ್ಟು ಸಿನಿಮಾಗಳಿಗೆ ಈಕೆಯನ್ನ ಹೀರೋಯಿನ್ ಮಾಡ್ಕೊಳ್ಳಿ ಅಂತ ಕೂಡ ರೆಕಮೆಂಡ್ ಮಾಡಿದ್ರಿಂದ
ನಿಜಂ, ಲಕ್ಷ್ಮೀ ನರಸಿಂಹ, ಅಂದರಿವಾಡು ಅಂತ ಸಿನಿಮಾಗಳಲ್ಲಿ ಕೂಡ ರಕ್ಷಿತಾ ಆಕ್ಟ್ ಮಾಡುತ್ತಾ ಬ್ಯುಸಿ ಆದ್ರು. ಆದ್ರೆ ಈ ರೀತಿ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದ್ರು ಕೂಡ ರಕ್ಷಿತಾ ಸರಿಯಾಗಿ ಫಿಟ್ನೆಸ್ ನ ಮೇಂಟೈನ್ ಮಾಡದೆ ಚಿತ್ರರಂಗಕ್ಕೆ ಬಂದ ಕೆಲವೇ ದಿನಕ್ಕೆ ತುಂಬಾನೇ ತಿಂದು ಬಹಳ ದಪ್ಪ ಆಗಿದ್ರಿಂದ ಈಕೆಗೆ ತಮಿಳು ಮತ್ತು ತೆಲುಗಿನಲ್ಲಿ ಎರಡೂ ಭಾಷೆಗಳಲ್ಲೂ ಅವಕಾಶಗಳು ಬರೋದೇ ನಿಂತೋಯ್ತು. ಇದರಿಂದ ಗೌರಿ ಶಂಕರ್ ರಕ್ಷಿತಾಗೆ ಆದಷ್ಟು ಬೇಗ ಮದುವೆ ಮಾಡಿಸಬೇಕು ಅಂತ ಅಂದುಕೊಳ್ಳುತ್ತಿದ್ದಾಗಲೇ ಅವರ ಆರೋಗ್ಯ ಹಾಳಾಗಿ 2004ನೇ ಇಸ್ವಿ ನವೆಂಬರ್ 16ನೇ ತಾರೀಕು ಕಿಡ್ನಿ ಫೇಲ್ಯೂರ್ ಆಗಿ ಸತ್ತೋದ್ರು. ಜೊತೆಗೆ ಈ ಕಡೆ ಕನ್ನಡ ಚಿತ್ರರಂಗದಲ್ಲೂ ಅಷ್ಟೊತ್ತಾಗಲೇ ರಮ್ಯಾ ಮತ್ತು ರಾಧಿಕಾ ಎಂಬ ಹೊಸ ಹೀರೋಯಿನ್ಗಳು ಎಂಟ್ರಿ ಕೊಟ್ಟು ಅವರು ಸ್ಟಾರ್ ಹೀರೋಗಳ ಜೊತೆ ನಟಿಸುತ್ತಾ ತುಂಬಾನೇ ಫೇಮಸ್ ಆಗಿದ್ರಿಂದ ರಕ್ಷಿತಾ ಹೀಗೆ ಬಿಟ್ರೆ ಸರಿ ಹೋಗಲ್ಲ ಅಂತೇಳಿ ತನ್ನ ಗಮನವನ್ನ ಮತ್ತೆ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿಸಿ ಗೋಕರ್ಣ, ಕಲಾಸಿಪಾಳ್ಯ, ಯಶವಂತ್, ಅಯ್ಯ, ಕಾಶಿ ಫ್ರಮ್ ವಿಲೇಜ್, ಸುಂಟ್ರಗಾಳಿ ಅಂತ 30 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು. ಇನ್ನು ರಕ್ಷಿತಾ ಆಗ ಅತಿ ಹೆಚ್ಚಾಗಿ ದರ್ಶನ್ ಮತ್ತು ಸುದೀಪ್ ಜೊತೆ ಆಕ್ಟ್ ಮಾಡುತ್ತಾ ಇದು ಸಾಲ್ದು ಅಂತ ಆಗಿನ ಕಾಲದ ಲೇಡೀಸ್ ಮ್ಯಾನ್ ಆದ ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ಅವ್ರಿಗತ್ರ ಆಗಿ ಅಯ್ಯ, ಮಂಡ್ಯ, ಕಲಾಸಿಪಾಳ್ಯ, ಹುಬ್ಬಳ್ಳಿ ಅಂತ ಸಿನಿಮಾಗಳಲ್ಲಿ ನಟಿಸಿದ್ದರಿಂದ ರಕ್ಷಿತಾ ಹೆಸರು ಈ 3 ಜನರ ಜೊತೆಗೂ ಕೇಳಿ ಬರಲು ಆರಂಭವಾಗಿ ಅದು ದೊಡ್ಡದಾಗಿ ಮೀಡಿಯಾಗಳಲ್ಲಿ ಕೂಡ ಬಂದು ಅಲ್ಚಲ್ಲಾಗಿದ್ರಿಂದ ಇದನ್ನು ನೋಡಿದ ರಕ್ಷಿತಾ ತಾಯಿ ತನ್ನ ಮಗಳ ಮದುವೆ ವಿಷಯದಲ್ಲಿ ಭಯ ಪಡುತ್ತಾ ಇದ್ದಾಗಲೇ ಈಕೆ ಕೂಡ ತುಂಬಾ ದಪ್ಪ ಆಗಿ ಆಗಿನ ಕಾಲದ ಹೀರೋಯಿನ್ಗಳ ಜೊತೆ ಕಾಂಪೀಟ್ ಮಾಡೋಕೆ ಆಗದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಕೆಗೆ ಕೂಡ ಅವಕಾಶಗಳು ಬರೋದೇ ನಿಂತೋಗಿದ್ರಿಂದ ಮನೆಯಲ್ಲಿ ಖಾಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ಬಂತು. ಇದು ಹೀಗೆ ಇದ್ರೆ ಶಿವರಾಜ್ ಕುಮಾರ್ ಆಕ್ಟ್ ಮಾಡಿದ್ದ ಜೋಗಿ ಸಿನಿಮಾ ಆ ಸಮಯದಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ಆ ಸಿನಿಮಾ ಡೈರೆಕ್ಟರ್ ಆದ ಪ್ರೇಮ ಸಿನಿಮಾ ಸಕ್ಸಸ್ ಮೀಟ್ ನ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಡಿಸೈಡ್ ಆಗಿ ಆಗಿನ ಕಾಲದ ಎಲ್ಲ ಕನ್ನಡ ಹೀರೋಯಿನ್ಗಳ ಕೈಲಿ ಸಕ್ಸಸ್ ಮೀಟ್ ನಲ್ಲಿ ಡ್ಯಾನ್ಸ್ ಮಾಡಿಸಬೇಕು ಅಂತ ಅಂದುಕೊಂಡು ರಕ್ಷಿತಾಗೆ ಕೂಡ ಕಾಲ್ ಮಾಡಿದಾಗ ರಕ್ಷಿತಾ ಕೋಪ ಗುರಿಯಾಗಿ ನಿನ್ನ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋಕೆ ಬಾಂಬೆ ಹೀರೋಯಿನ್ಗಳು ಬೇಕು, ಇಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋಕ್ ಮಾತ್ರ ಕನ್ನಡದವ್ರು ಬೇಕಾ ಅಂತ ಬೈದು ಫೋನ್ ಇಟ್ಟಾಗ ಇಮಿಡಿಯೇಟ್ ಆಗಿ ಪ್ರೇಮ್ ರಕ್ಷಿತಾಗೆ ಸಾರಿ ಅಂತ ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡುತ್ತಾ ಆಕೆಗೋಸ್ಕರ ಅಂತಾನೆ ಜೋಗಿ ಸಿನಿಮಾದ ಸ್ಪೆಷಲ್ ಶೋನ ಅರೇಂಜ್ ಮಾಡಿದ್ರಿಂದ ಆ ಸಿನಿಮಾದಲ್ಲಿ ಪ್ರೇಮ್ ಡೈರೆಕ್ಷನ್ ನೋಡಿ ಇಂಪ್ರೆಸ್ ಆದ ರಕ್ಷಿತಾ ಆಗಿನಿಂದ ಪ್ರೇಮ್ ಜೊತೆ ಬಹಳನೇ ಕ್ಲೋಸ್ ಆಗಿದ್ರು. ಆ ರೀತಿ ಇವರ ಪರಿಚಯ ಆಗಿ ಸ್ವಲ್ಪ ನಿಧಾನವಾಗದು ಸ್ನೇಹವಾಗಿ ಬದಲಾಗಿ ಇವರಿಬ್ಬರು ದಿನ ಭೇಟಿಯಾಗುತ್ತಾ ಇದ್ದುದರಿಂದ ಒಂದು ದಿನ ರಕ್ಷಿತಾ ಪ್ರೇಮ್ಗೆ ಪ್ರಪೋಸ್ ಮಾಡಿದಾಗ ಪ್ರೇಮ್ ಕೂಡ ಇಮಿಡಿಯೇಟ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡಿದ್ರು. ಇನ್ನಿದೇ ವಿಷಯದ ಬಗ್ಗೆ ಇವರಿಬ್ಬರ ಮನೆಯಲ್ಲಿ ಹೇಳಿದಾಗ ರಕ್ಷಿತಾ ತಾಯಿ ಮಾತ್ರ ಇದಕ್ಕೆ ಒಪ್ಪಲಿಲ್ಲ. ಕಾರಣ ಅದಾಗಲೇ ಈ ಸಿನಿಮಾದವರ ಸವಾಸ ಮಾಡಿ ಆಕೆ ಜೀವನ ಹಾಳಾಗಿದ್ದರಿಂದ, ಜೊತೆಗೆ ಈ ಪ್ರೇಮ್ ಹಳ್ಳಿ ಹುಡುಗ ಆಗಿದ್ದು ರಕ್ಷಿತಾ ಸಿಟಿಯಲ್ಲೇ ಬೆಳೆದಿದ್ದರಿಂದ ಇವರಿಬ್ಬರ ಸಂಸಾರ ಬಹಳ ದಿನ ನಡೆಯಲ್ಲ ಅಂತ ರಕ್ಷಿತಾ ತಾಯಿ ಈ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ. ಆದ್ರೆ ರಕ್ಷಿತಾ ಮಾತ್ರ ಅಟ್ಟಕ್ಕೆ ಬಿದ್ದವಳ ತರಹ ನಾನು ಮದುವೆ ಅಂತ ಆದ್ರೆ ಅದು ಪ್ರೇಮ್ನೇ ಆಗ್ತೀನಿ, ಇಲ್ಲ ಅಂದ್ರೆ ಮದುವೆನೇ ಆಗಲ್ಲ ಅಂತ ಹೇಳಿದ್ರಿಂದ ಅವ್ರಿಗೆ ಬೇರೆ ದಾರಿನೇ ಇಲ್ಲದೆ ಇಬ್ಬರ ಕುಟುಂಬದವರು ಇವರಿಬ್ಬರ ಮದುವೆಗೆ ಒಪ್ಕೊಂಡ್ರು. ಈ ರೀತಿ ಪ್ರೇಮ್ ರಕ್ಷಿತಾಗೆ ಮದುವೆ ನಂತರ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿ ಅದಕ್ಕೆ ರಕ್ಷಿತಾ ಕೂಡ ಒಪ್ಪಿಕೊಂಡಿದ್ರಿಂದ 2007ರಲ್ಲಿ ಇವರಿಬ್ಬರು ಮದುವೆಯಾಗಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 2008 ನವೆಂಬರ್ 3ರಂದು ಸೂರ್ಯ ಎಂಬ ಒಂದು ಗಂಡು ಮಗು ಕೂಡ ಜನಿಸಿತ್ತು. ಈ ರೀತಿ ಮಗು ಹುಟ್ಟಿದ ನಂತರ ರಕ್ಷಿತಾಗೆ ಆರೋಗ್ಯ ಕೆಟ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಥೈರಾಯ್ಡ್ ಪ್ರಾಬ್ಲಮ್ ಬಂದು ಇದರಿಂದ ಈಕೆ ವೆಯ್ಟ್ ಕಂಟ್ರೋಲ್ಗೆ ಸಿಗದೆ ಮೊದಲಿಗಿಂತ ಇನ್ನೂ ತೀರಾ ವಿಪರೀತ ದಪ್ಪ ಆಗಿದ್ದರಿಂದ 2010ರಲ್ಲಿ ರಕ್ಷಿತಾ ಸಿನಿಮಾಗಳ ಸವಾಸನೆ ಬೇಡ ಅಂತೇಳಿ ಟಿವಿ ಶೋಗಳಲ್ಲಿ ಆಂಕರ್ ಆಗಿ ತನ್ನ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಾಗ ಆ ಪ್ರೋಗ್ರಾಮ್ಗಳಲ್ಲಿ ರಕ್ಷಿತಾನ ನೋಡಿ ಎಲ್ಲರೂ ಶಾಕ್ ಆದ್ರು. ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿದ್ದಾಗ ಗ್ಲಾಮರಸ್ ಆಗಿದ್ದ ರಕ್ಷಿತಾ ಇದ್ದಕ್ಕಿದ್ದಾಗೆ ಓವರ್ ವೈಟ್ ಆಗಿದ್ದರಿಂದ ಈ ವಿಷಯದ ಬಗ್ಗೆ ಎಲ್ಲಾ ಕಡೆ ಹಲ್ಚಲಾಗಲು ಆರಂಭವಾಗಿ ಅದರ ಜೊತೆಗೆ ರಕ್ಷಿತಾಗೆ 2013ರಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಈಕೆ ಬೆನ್ನಿಗೆ ತೀವ್ರವಾಗಿ ಪೆಟ್ಟು ಬಿದ್ದು ಎಕ್ಸರ್ಸೈಸ್ ಮಾಡಲಾಗದೆ ಬಾಡಿ ಫಿಟ್ನೆಸ್ ಕೂಡ ಹಾಳಾಗಿ ಮೈನು ದಪ್ಪ ಆಯಿತು. ಇದರಿಂದ ಈಕೆ ವೆಯ್ಟ್ ನೋಡಿ ಎಲ್ಲರೂ ವಿಮರ್ಶಿಸಲು ಆರಂಭಿಸಿದ್ರು. ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋದ ರಕ್ಷಿತಾ ಡಿಪ್ರೆಷನ್ಗೆ ಹೋದ್ರು. ಇನ್ನಿಕೆಯ ಮೈಂಡ್ ಡೈವರ್ಟ್ ಮಾಡಲು ಅಂತ ರಕ್ಷಿತಾ ಗಂಡ ಪ್ರೇಮ್ ಇವಳನ್ನ ಪ್ರೊಡ್ಯೂಸರ್ ಮಾಡಿ ಜೋಗಯ್ಯ, DK, ಏಕಲವ್ಯ ಅಂತ ಸಿನಿಮಾಗಳನ್ನು ಮಾಡುತ್ತಾ 2012ರಲ್ಲಿ ಇದರ ಜೊತೆಗೆ BSR ಕಾಂಗ್ರೆಸ್ ಪಾರ್ಟಿಗೆ ಸೇರಿಸಿದಾಗ ಅಲ್ಲಿ ಈಕೆಗೆ ಅಷ್ಟೇನು ಸಪೋರ್ಟ್ ಸಿಗದೇ ಇದ್ದುದರಿಂದ 2013ರಲ್ಲಿ ಜನತಾದಳ ಪಾರ್ಟಿಗೆ ಸೇರಿದಾಗ ಅಲ್ಲೂ ಈಕೆಗೆ ಸರಿಯಾದ ಸ್ಥಾನಮಾನ ಸಿಗದೆ ಅವಮಾನ ಆಗಿ ಆ ಪಾರ್ಟಿಯನ್ನು ಬಿಟ್ಟು BJP ಪಾರ್ಟಿ ಸೇರಿ MLA ಸ್ಥಾನಕ್ಕೆ ಸ್ಪರ್ಧಿಸಿ ಅಲ್ಲೂ ಸೋತು ಹೋಗಿದ್ದರಿಂದ ಅವಮಾನ ಆಗಿ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಹಾಕಿ ಕಾಮಿಡಿ ಮತ್ತು ರಿಯಾಲಿಟಿ ಡ್ಯಾನ್ಸ್ ಶೋಗಳಿಗೆ GTV ಚಾನೆಲ್ನಲ್ಲಿ ಜಡ್ಜ್ ಆಗಿ ಬ್ಯುಸಿಯಾಗಿದ್ರು. ಆದ್ರೆ ಇವರ ದುರಾದೃಷ್ಟಕ್ಕೆ ಈಕೆ ಕ್ರೇಜ್ ಬರುತ್ತಾ ಕಡಿಮೆಯಾಗಿ ಕಳೆದ 2 ವರ್ಷಗಳಿಂದ ಇವರು ಮಾಡಿದ ಆ ಟಿವಿ ಶೋಗಳು ಜನರ ಮನಸ್ಸನ್ನು ಗೆಲ್ಲಲು ವಿಫಲ ಆಗಿದ್ದರಿಂದ ಇವರ ಜಾಗಕ್ಕೆ ಆ ಚಾನಲ್ಲು ರಚಿತಾ ರಾಮ್ನ ಮತ್ತು ನಿಶ್ವಿಕಾ ನಾಯ್ಡುನ ಸೆಲೆಕ್ಟ್ ಮಾಡಿದ್ರಿಂದ ರಕ್ಷಿತಾಗೆ ಬೇರೆ ದಾರಿ ಇಲ್ಲದೆ ಅಲ್ಲಿಂದಲೂ ಆಚೆ ಬಂದು ತನ್ನ ಗಂಡ ಹೊಸದಾಗಿ ನಿರ್ದೇಶನ ಮಾಡುತ್ತಿರುವ ಧ್ರುವ ಸರ್ಜಾ ಅಭಿನಯದ KD ಸಿನಿಮಾಗೆ ಗಂಡನ ಜೊತೆಯಾಗಿ ನಿಂತಿದ್ರು. ಮೊದಲೇ ಸ್ಟಾರ್ ಡೈರೆಕ್ಟರ್ ಆದ ಪ್ರೇಮ್ ಇತ್ತೀಚಿನ ದಿನಗಳಲ್ಲಿ ತೆಗೆದ 2 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿದ್ದರಿಂದ ಯಾವ ರೀತಿಯಲ್ಲಾದ್ರೂ ಕಮ್ ಬ್ಯಾಕ್ ಮಾಡಲೇಬೇಕು ಅಂತ ಧ್ರುವ ಸರ್ಜುನ ಹೀರೋ ಮಾಡಿಕೊಂಡು
ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕೇಡಿ ಎಂಬ ಸಿನಿಮಾನ ಮಾಡಿದ್ರಿಂದ ಈಗ ಈ ಸಿನಿಮಾ ಬಗ್ಗೆ ಜನರ ನಡುವೆ ವಿಪರೀತ ಕ್ರೇಜ್ ಬಂದಿದೆ. ಅಷ್ಟೇ ಅಲ್ಲದೆ 3 ವರ್ಷದಿಂದ ಮಾಡುತ್ತಿರುವ ಈ ಸಿನಿಮಾದ ಕೆಲವು ಸಾಂಗ್ಸ್ನ ಹೊಸದಾಗಿ ರಿಲೀಸ್ ಮಾಡಿದಾಗ ಅದರಲ್ಲಿ ಒಂದು ಸಾಂಗ್ ಇಂದ ದೊಡ್ಡ ವಿವಾದವಾಗಿ ಆ ಹಾಡಿನಲ್ಲಿ ಬಹಳನೇ ಅಶ್ಲೀಲ ಪದಗಳಿವೆ, ಕೇಳಲು ಅಸಹ್ಯವಾಗಿದೆ, ಹೆಣ್ಣು ಮಕ್ಕಳಂತೂ ಕೇಳಲು ಆಗುವುದೇ ಇಲ್ಲ ಅಂತ ದೊಡ್ಡ ಗಲಾಟೆಯಾಗಿ ಈ ಹಾಡನ್ನು ಹೇಳಿರುವ ಸಿಂಗರ್ ಮಂಗ್ಲಿ ಮತ್ತು ಬರೆದು ನಿರ್ದೇಶನ ಮಾಡಿರುವ ಪ್ರೇಮ್ ಇಬ್ಬರ ಮೇಲೂ ಕೋರ್ಟ್ನಲ್ಲಿ ಕೇಸ್ ಬಿದ್ದು ಪೊಲೀಸ್ ಸ್ಟೇಷನ್ಗೆ ಸುತ್ತುವ ಪರಿಸ್ಥಿತಿಗೆ ಬಂದಿದೆ. ಇನ್ನದಕ್ಕೆ ಸ್ಪಂದಿಸುತ್ತಾ ಮಂಗ್ಲಿ ನನ್ನಿಂದ ತಿಳಿಯದೆ ತಪ್ಪಾಗಿದೆ, ತಿದ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಪ್ರೇಮ್ ಮತ್ತು ರಕ್ಷಿತಾ ಮಾತ್ರ ಈ ಹಿಂದೆ ಅನೇಕ ಕನ್ನಡ ಹಾಡುಗಳಲ್ಲಿ ಈ ರೀತಿ ಪದಗಳು ಬಳಕೆ ಆಗಿದೆ. ಅದರಲ್ಲೂ ರವಿಚಂದ್ರನ್ ಹಾಡುಗಳಲ್ಲಂತೂ ಇದು ಕಾಮನ್. ಅಂತದ್ರಲ್ಲಿ ರವಿಚಂದ್ರನ್ ಹಾಡನ್ನ ನೋಡಿ ಖುಷಿ ಪಟ್ಟು ಹೊಗಳುತ್ತಾ ನನ್ನ ಗಂಡ ಆ ರೀತಿ ಹಾಡನ್ನ ಮಾಡಿದ್ರೆ ಬೈತೀರಾ, ಮೊದಲು ಸಿನಿಮಾ ರಿಲೀಸ್ ಆಗ್ಲಿ ಆಮೇಲೆ ನೋಡಿ ಮಾತಾಡಿ, ಸುಮ್ಮನೆ ನನ್ನ ಗಂಡನ್ನ ಫ್ಲಾಪ್ ಡೈರೆಕ್ಟರ್ ಅಂತ ಬೈಬೇಡಿ. ಇತ್ತೀಚಿನ ದಿನಗಳಲ್ಲಿ ಪ್ರೇಮ್ ತೆಗೆದ ಸಿನಿಮಾಗಳು ಸೋತಿರ್ಬೋದು, ಆದ್ರೆ ಪ್ರೇಮ್ ಕೆಟ್ಟ ಡೈರೆಕ್ಟರ್ ಅಂತೂ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಸಾಂಗ್ ಇಂದ ಪ್ರೇಮ್ಗೆ ಬಿಟ್ಟಿ ಪಬ್ಲಿಸಿಟಿ ಸಿಕ್ಕಿದ್ದು ಕೇಡಿ ಸಿನಿಮಾ ಬಗ್ಗೆ ದೇಶಾದ್ಯಂತ ನ್ಯೂಸ್ ಆಗಿದೆ. ಹಾಡನ್ನ ಹಿಂದಿ ಭಾಷೆಯಲ್ಲಿ ಡಿಲೀಟ್ ಮಾಡಿಸಿದ್ರೂ ಪರವಾಗಿಲ್ಲ, ಈ ಹಾಡಿನಿಂದ ಸಿನಿಮಾಗೆ ಒಳ್ಳೆ ಪಬ್ಲಿಸಿಟಿನೇ ಸಿಕ್ಕಿದ್ರಿಂದ ಕೋರ್ಟ್ ಕೇಸ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ನನಗಂತೂ ಇದರಿಂದ ಒಳ್ಳೆಯದೇ ಆಯ್ತು ಅಂತ ಪ್ರೇಮ್ ಖುಷಿಯಾಗಿ ಇದೇ ಏಪ್ರಿಲ್ 30ರಂದು ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಪ್ರೇಮ್ನ ರಕ್ಷಿತಾ ವಹಿಸ್ಕೊಳ್ಳೋದು ತಪ್ಪಲ್ಲ, ಆದ್ರೆ ಮಾಡಿರುವ ತಪ್ಪನ್ನ ಸರಿ ನನ್ನ ಗಂಡನ್ ಬಿಟ್ರೆ ಬೇರೆ ಯಾರು ಸಾಚ ಅಲ್ಲ ಅನ್ನೋದು ಬಹಳನೇ ತಪ್ಪು ಅಂತ ಹೇಳುತ್ತಾ ಇಂತಹ ಪ್ರೇಮ್ ಮತ್ತು ರಕ್ಷಿತಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.